ಏನು, ಇವ್ರ ಆದಾಯ ಏನು, ಇವ್ರ ಖರ್ಚೇನು, ಇವ್ರ ಲೋನ್ ಏನು ಅದಂತ ಹೇಳಿ. ಬಟ್ ಅದು ಅಲ್ಲೇ ಆ ನೋಟಿಸ್ ಬೋರ್ಡ್ದಾಗ ಇರ್ತೈತಿ. ನಾವು ಏನು ಪ್ರಜ್ಞಾವಂತ ಮತದಾರರು ನಮ್ಮ ಕೈ ಮುಗಿದ್ಕೊಂಡು ಕಾಲು ಬಿಡ್ಕೊಂಡು ಓಟ್ ಕೇಳಕ್ಕೆ ಬರ್ತಾರ, ಆವಾಗ ನಾವು ಯಾವಾಗೂ ಕೇಳಂಗ, ಹೌದಪ್ಪ ನೀ 5 ವರ್ಷದ ಹಿಂದ್ಗಡೆ ನಿನ್ನ ಇನ್ಕಮ್ 2 ಕೋಟಿ ಇತ್ತು, ಇವಾಗ ಹೆಂಗೆ 10 ಕೋಟಿ ಆಯ್ತು, ಹೆಂಗೆ 20 ಕೋಟಿ ಆಯ್ತು ಅಂತ ನಾವು ಯಾರು ಕೇಳಂಗಿಲ್ಲ. ಯಾಕಂದ್ರೆ ನಾವು ಅಮೇರಿಕಾದಾಗಿಲ್ಲ. ಅಮೇರಿಕಾದಾಗ ಇಲೆಕ್ಷನ್ ಹೆಂಗೆ ನಡೀತಪ್ಪ ಅಂತಂದ್ರೆ, ನೀವು 20 ವರ್ಷದಿಂದ ಯಾವುದೋ ಒಂದು ಶಬ್ದ ಯೂಸ್ ಮಾಡಿದ್ರೆ ಆ ಶಬ್ದದ ಬಗ್ಗೆ ರಿಸರ್ಚ್ ನಡೀತೈತಿ. ಅದು ಯಾವುದಾದ್ರೂ ಒಂದು ಏನು ಡೆಮೋಕ್ರೆಟಿಕ್ ನಾಮ್ಸ್ ಎಕ್ಸೆಪ್ಟೆಡ್ ನಾಮ್ಸ್ಗೆ ಅಗೇನೆಸ್ಟ್ ಇತ್ತಂದ್ರೆ ಅದು ಒಂದು ಇಲೆಕ್ಷನ್ ದೊಡ್ಡ ಒಂದು ಇಶ್ಯೂ ಆಗ್ತೈತಿ. ಪ್ರಿಯಾಂಬಲ್ಗೆ ಯಾರು ಕೈ ಹಚ್ಚುವಂತ ಒಂದು ಸಾಹಸು ಮಾಡಿಲ್ಲ, ಮತ್ತೆ ನಾನು ಮಾಡಕ್ಕೂ ಇಲ್ಲ ಅಂತ ಹೇಳಿ ನನ್ನ ನಂಬಿಕೆ. ಇವಾಗ ನಾ ಇದನ್ನ ಯಾಕೆ ಹೇಳಾಕತ್ತೀನಿ ಅಂತಂದ್ರೆ, ನೀವು ಎಲ್ಲ ವಕೀಲರು, ನೀವೆಲ್ಲ ಪ್ರಜ್ಞಾವಂತರು, ಮತ್ತು ಈ ನಮ್ಮ ಸಮುದಾಯದಾಗ, ನಮ್ಮ ಈ ಸೊಸೈಟಿಯಾಗ ಯಾರಾದರೂ ಈ ಸೊಸೈಟಿ ಸರಿಯಾಗಿ ಈ ಕಾಯ್ದೆ ಕಾನೂನು ಮುಖಾಂತರ ಮತ್ತು ಕಾಯ್ದೆ ಕಾನೂನು ನಡಿ